ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಆಶೀರ್ವಾದ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ನಮ್ಮ ಸ್ವಾರ್ಥ ಕೆಲಸಕ್ಕಾಗಿ ರಾಜಕಾರಣಿಗಳ ಹಿಂದೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಹಿಂದೆ ಹೀಗೆಲ್ಲ ಓಡಾಡುತ್ತೇವೆ ಅವರ ಆಶೀರ್ವಾದ ಪಡೆಯಲು. ನಮ್ಮ ಸ್ವಾರ್ಥ ಮುಗಿದ ಮೇಲೆ ಅವರನ್ನು ನಾವು ನಿರಾಕರಿಸುತ್ತೇವೆ. ಅವರು ನಮ್ಮ ಕೆಲಸ ಮಾಡಿಕೊಡದಿದ್ದರೆ ಅವರನ್ನು ತಿರಸ್ಕರಿಸುತ್ತೇವೆ. ಹೀಗೆ ನಾವು ನಮ್ಮ ಆಸೆಗಾಗಿ, ನಮ್ಮ ಇಚ್ಛೆಗಾಗಿ ಏನೆಲ್ಲ ಮಾಡುತ್ತೇವೆ. ಆದರೆ ಶಿವನ ಆಶೀರ್ವಾದ ನಮಗಾಗಬೇಕು, ಶಿವನ ಕಾರುಣ್ಯ ನಮಗಾಗಬೇಕು. ಅಧಿಕಾರಿಗಳ ಹಿಂದೆ ಓಡಾಡುವುದು, ಅವರ ಬಾಗಿಲ ಕಾಯುವುದು, ದೊಡ್ಡವರ ಆಶೀರ್ವಾದ ಪಡೆಯಲು ಅವರಿಗೆ ಕಾಲು ಬೀಳುವುದು, ಕೈ ಮುಗಿಯುವುದು, ಚಾಡಿ ಹೇಳುವುದು, ಹೀಗೆ ಏನೆಲ್ಲ ಮಾಡಿ ಅವರ ಕಾರುಣ್ಯವನ್ನು ಪಡೆಯಲು ನಾವು ಹಂಬಲಿಸುತ್ತೇವೆ. ಆದ್ದರಿಂದ ನಾವು ಅದನ್ನೆಲ್ಲ ಬಿಟ್ಟು, ಊರ ಉಸಾಬರಿ ಮಾಡುವುದನ್ನು ಬಿಟ್ಟು ಶಿವನ ಆಶೀರ್ವಾದಕ್ಕಾಗಿ ನಾವು ಬಾಳಬೇಕು. ಶಿವನ ಆಶೀರ್ವಾದಕ್ಕಾಗಿ ನಾವು ಹಂಬಲಿಸಬೇಕು. ಶಿವನ ಕಾರುಣ್ಯವಾಗಬೇಕಾದರೆ ಅವನಿಗೆ ಮೆಚ್ಚುವ ಬದುಕು ನಮ್ಮದಾಗಬೇಕು. ಅಂದಾಗ ನಮ್ಮ ಬದುಕು ಸಂಪದ್ಭರಿತವಾಗುತ್ತದೆ. ವಿಶ್ವಗುರು ಅನ್ನ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತವುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ. ಒಣಗಿ ನಿಂತ ವೃಕ್ಷ, ಗೊಡ್ಡಾದ ಹಸು ಇವು ತಮ್ಮ ಸಹಜ ಗುಣವನ್ನು ನೀಗಿಕೊಳ್ಳುತ್ತವೆ. ಆದರೆ ಈ ಜೀವರಸ ಹಿಂಗಿ ಬೆಳವಣಿಗೆ ನಿಂತು ಒಣಗಿದ ಬರಡಾದ ಮರವು ಹರನ ಕರುಣೆಯಿಂದ ಮತ್ತೆ ಚೈತನ್ಯ ತುಂಬಿ ಅದು ಚಿಗುರಿ ಆಗುತ್ತದೆ. ಆದ್ದರಿಂದ ಶಿವನ ಕರುಣೆಯಿಂದ ಹಸುವು ತೆನೆಯಾಗಿ ಕರುವನ್ನು ಯಥೇಚ್ಛವಾಗಿ ಹಾಲನ್ನು ನೀಡುತ್ತದೆ. ಶಿವನ ಭಕ್ತಿಯಿಂದ ವಿಷವೂ ಅಮೃತವಾಗಿ ಪರಿಣಮಿಸುತ್ತದೆ. ಹೀಗೆ ನಮ್ಮ ಜೀವನ ಶಿವನ ಒಲಿಮೆಗೆ ಪಾತ್ರರಾದರೆ ನಮಗೆ ಅವಶ್ಯಕತೆ ಇರುವ ಪಡಿ ಪದಾರ್ಥಗಳು ನಮ್ಮ ಕೈ ಸೇರುತ್ತವೆ. ಆದ್ದರಿಂದ ಶಿವನ ಕರುಣೆ ನಮಗಾಗಬೇಕು. ನಮಗೆ ಯಾರೂ ನಿಸ್ಸಹಾಯಕರಾದಾಗ ಯಾರೂ ರಕ್ಷಿಸುವುದಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆಗೆ ಬಾಯಿ ಬಿಡುತ್ತಿದ್ದೇನೆ. ಕೆಸರಿನಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆಗೆ ಬಾಯಿ ಬಿಡುತ್ತಿದ್ದೇನೆ ಅಯ್ಯ, ಆರೈವರಿಲ್ಲ ಅಕಟಕಟ ಪಶುವೆಂದು ಎನ್ನ ಕೂಡಲ ಸಂಗಮ ದೇವ, ಕೊಂಬ ಹಿಡಿದತ್ತೋ ನಕ್ಕ. ಹೀಗೆ ನಿಸ್ಸಹಾಯಕ ಸ್ಥಿತಿಯಲ್ಲಿರುವ ಪಶು ಅಂದರೆ ಒಡೆಯನಿಲ್ಲದ ಪಶು, ಅನ್ಯರು ಅದನ್ನು ಹಿಡಿದು ಹೊಡೆಯುವುದರ ಮುನ್ನ ಒಡೆಯನನ್ನು ನಿಂದಿಸುವುದಕ್ಕೆ ಮೊದಲು ನಾವು ಶಿವನ ರಕ್ಷಣೆ, ಶಿವನ ಕರುಣೆಗೆ ಪಾತ್ರರಾಗಬೇಕು. ಕೆಸರಿನಲ್ಲಿ ಬಿದ್ದ ಪಶು ದಿಕ್ಕಿಗೆ ಮುಖ ಮಾಡಿ ಅಂಬಾ ಅಂಬಾ ಎನ್ನುವಂತೆ ನಾವು ಸಂಸಾರದ
ಪರಿಸ್ಥಿತಿಯಲ್ಲಿ ಬಿದ್ದು ಆ ಕೂಡಲ ಸಂಗಮನನ್ನು ಅಂದರೆ ಶಿವನನ್ನು ನಾವು ನೆನೆಸಿದಾಗ ಮಾತ್ರ ನಮ್ಮ ಸಂಸಾರದ ಕೆಸರಿನ ತೊಳೆದಾಟ ತಪ್ಪುವುದು. ಆದ್ದರಿಂದ ಶಿವನ ಕರುಣೆಯನ್ನು ನಾವು ಪಡೆಯಲು ಊರ ಉಸಾಬರಿ ಮಾಡದೆ ಊರವರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಹಿಂದೆ ಬೀಳದೆ ನಮ್ಮನ್ನು ನಾವು ಅರಿತು ಪ್ರಜ್ಞಾಪೂರ್ವಕವಾಗಿ ತನು ಮನ ಧನವನ್ನು ಆ ಭಗವಂತನಿಗೆ ಮೀಸಲಾಗಿ ಇಟ್ಟಾಗ ಆ ಶಿವನ ಕರುಣೆ, ಶಿವನ ಆಶೀರ್ವಾದ ನಮಗಾಗುತ್ತದೆ. ಅಂಥ ಶಿವನ ಕರುಣೆಯಿಂದ ನಾವು ಸಮೃದ್ಧ ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.